ನಮೋ ನಾರಾಯಣಾಯ. ಇಂದನ ಈ ಪವಿತ್ರ ಕಥೆಯನ್ನು ಆರಂಭಿಸುವ ಮುನ್ನ ಜಗತ್ತಿನ ಸಮಸ್ತ ತಾಯಂದಿರಿಗೂ, ಅಕ್ಕತಂಗಿಯರಿಗೂ ಮತ್ತು ಗೃಹಿಣಿಯರಿಗೂ ಹೃದಯಪೂರ್ವಕ ವಂದನಗಳು. ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಅನ್ನಪೂರ್ಣೇಶ್ವರಿಯೇ ನಮಃ ಎಂದು ಬರೆಯಿರಿ. ಆ ತಾಯಿಯ ಕೃಪೆ ನಿಮ್ಮ ಮನೆ ಮೇಲಿರಲಿ. ಒಂದು ಹಳ್ಳಿಯಲ್ಲಿ ಸೀತಾ ಎಂಬ ಮಹಿಳೆ ಇದ್ದಳು. ಅವಳು ತುಂಬ ಸರಳವಳು, ಆದರೆ ಮನಸ್ಸು ಚಿನ್ನದಂತೆ ಶುದ್ಧ. ಗಂಡ, 2 ಮಕ್ಕಳು, ವಯಸ್ಸಾದ ಅತ್ತೆ, ಇವರೇ ಅವಳ ಪ್ರಪಂಚ. ಪ್ರತಿದಿನ ಬೆಳಗ್ಗೆ ಎಲ್ಲರಿಗಿಂತ ಮುಂಚೆ ಎದ್ದು ಮನೆ ಕೆಲಸ ಮಾಡುತ್ತಿದ್ದಳು. ಆದರೆ ಅವಳ ಮನಸ್ಸಿನೊಳಗೆ ಒಂದು ನೋವಿತ್ತು. ನಾನು ಇಷ್ಟೆಲ್ಲ ಮಾಡ್ತೀನಿ, ಆದ್ರೂ ಯಾರಿಗೂ ನನ್ನ ಬೆಲೆ ಗೊತ್ತಿಲ್ಲ. ಒಂದು ದಿನ ತುಂಬಾ ಬೇಸರದಿಂದ ಅಡುಗೆ ಮಾಡುತ್ತಿದ್ದಾಗ ಅವಳ ಅತ್ತೆ ನಿಧಾನವಾಗಿ ಹೇಳಿದಳು, ಮಗಳೇ, ಮನೆ ಅನ್ನೋದು ಗೋಡೆಗಳಿಂದ ಕಟ್ಟುವುದಿಲ್ಲ. ಅದನ್ನು ಬದುಕಿರುವ ಸ್ವರ್ಗವನ್ನಾಗಿ ಮಾಡೋದು ಗೃಹಲಕ್ಷ್ಮಿ. ಆ ಮಾತು ಸೀತಾಳ ಮನಸ್ಸಿಗೆ ತಾಕಿತು. ಆದ್ರೂ ಅವಳಿಗೆ ಅರ್ಥವಾಗಲಿಲ್ಲ. ಅದೇ ರಾತ್ರಿ ಸೀತಾಳಿಗೆ ಒಂದು ವಿಚಿತ್ರ ಕನಸು ಬಂತು. ಬಿಳಿ ವಸ್ತ್ರ ಧರಿಸಿದ ಒಬ್ಬ ವೃದ್ಧ ಸನ್ಯಾಸಿ ಅವಳ ಮುಂದೆ ಕಾಣಿಸಿಕೊಂಡರು. ಅವರು ಹೇಳಿದರು, ಅಮ್ಮ, ನೀನು ನಿನ್ನ ಶಕ್ತಿಯನ್ನು ಮರೆತಿದ್ದೀಯ. ನೀನು ಕೇವಲ ಅಡುಗೆ ಮಾಡುವವಳಲ್ಲ, ಈ ಮನೆಯ ಅದೃಷ್ಟವನ್ನು ರೂಪಿಸುವವಳು. ಸೀತಾ ಭಯದಿಂದ ಕೇಳಿದಳು, ಸ್ವಾಮಿ, ನಾನು ಏನ್ ಮಾಡ್ಬೇಕು? ಆ ಸನ್ಯಾಸಿ ಮುಗುಳ್ನಗೆ ಬೀರಿದರು. ನಾಳೆಯಿಂದ 5 ನಿಯಮಗಳನ್ನು ಪಾಲಿಸು, ನಿನ್ನ ಮನೆಯ ಭಾಗ್ಯವೇ ಬದಲಾಗುತ್ತದೆ. ಬೆಳಗ್ಗೆಯಾಯಿತು. ಸೀತಾ ಮೊದಲ ಬಾರಿಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದಳು. ಹೊರಗೆ ಇನ್ನೂ ಕತ್ತಲೆ ಇತ್ತು. ಪಕ್ಷಿಗಳ ಕೂಗು ಸಹ ಆರಂಭವಾಗಿರಲಿಲ್ಲ. ಅವಳು ಹಾಸಿಗೆಯ ಮೇಲೆ ಕುಳಿತು ತನ್ನ ಕೈಗಳನ್ನು ನೋಡಿದಳು. ನಿಧಾನವಾಗಿ ಪ್ರಾರ್ಥಿಸಿದಳು. ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೇತು ಗೌರೀದೇವಿ. ಆ ಕ್ಷಣ ಅವಳ ಮನಸ್ಸಿಗೆ ವಿಚಿತ್ರವಾದ ಶಾಂತಿ ದೊರಕಿತು. ನಂತರ ಭೂಮಿಗೆ ಕಾಲಿಡುವ ಮುನ್ನ ಭೂಮಿತಾಯಿಗೆ ನಮಸ್ಕರಿಸಿದಳು. ತಾಯಿ, ಇಂದಿನ ದಿನ ನನಗೆ ಸಹನೆ ಕೊಡು. ಆ ದಿನ ಮನೆಯಲ್ಲೇನೂ ದೊಡ್ಡ ಬದಲಾವಣೆಯಾಗಲಿಲ್ಲ. ಆದರೆ ಸೀತಾಳ ಮನಸ್ಸಿನಲ್ಲಿ ಒಂದು ಬೆಳಕು ಹುಟ್ಟಿತು. 2ನೇ ದಿನ ಅವಳು ಸ್ನಾನದ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಸ್ನಾನ ಮಾಡಿದಳು. ಸ್ನಾನ ಮಾಡುವಾಗ ಗಂಗಾಮಾತೆಯನ್ನು ಸ್ಮರಿಸಿದಳು. ಅವಳ ಮನಸ್ಸಿನ ಭಾರ ಕಡಿಮೆಯಾಗತೊಡಗಿತು. 3ನೇ ದಿನ ಸ್ನಾನವಾದ ತಕ್ಷಣ ಕನ್ನಡಿಯ ಮುಂದೆ ಹೋಗದೆ ತುಳಸಿ ಕಟ್ಟೆಯ ಮುಂದೆ ಹೋದಳು. ತುಳಸಿಗೆ ನೀರು ಹಾಕಿ 3 ಪ್ರದಕ್ಷಿಣೆ ಬಂತು. ತಾಯಿ, ನನ್ನ ಮನೆಯೆಲ್ಲಾ ಶಾಂತಿ ಇರಲಿ. ಆ ದಿನ ಸಂಜೆ ಅವಳ ಗಂಡ ಮೊದಲ ಬಾರಿಗೆ ನಗುತ್ತಾ ಮಾತನಾಡಿದ. ಮಕ್ಕಳು ಜಗಳ ಮಾಡದೆ ಓದಿಕೊಳ್ಳಲು ಕುಳಿತರು. ಸೀತಾಳಿಗೆ ಆಶ್ಚರ್ಯವಾಯಿತು. 4ನೇ ದಿನ ಅವಳು ಮನೆಯ ಹೊಸ್ತಿಲಿಗೆ ಅರಿಶಿನ ನೀರು ಸಿಂಪಡಿಸಿ ಚಿಕ್ಕ ರಂಗೋಲಿ ಹಾಕಿದಳು. ಹಿಂದೆ ಯಾವಾಗಲೂ ಬೇಸರದಿಂದ ಕಾಣುತ್ತಿದ್ದ ಮನಿ ಆ ದಿನ ದೇವಸ್ಥಾನದಂತೆ ಕಾಣಿಸಿತು. ಹೊರಗಿನಿಂದ ಬಂದ ನೆರೆಮನೆಯವರು ಕೂಡ ಹೇಳಿದರು, ಅಯ್ಯೋ ಸೀತಾ, ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ. ಅವಳ ಮನಸ್ಸಿಗೆ ಸಂತೋಷವಾಯಿತು. 5ನೇ ದಿನ ಅವಳು ಅಡುಗೆ ಮಾಡುವ ಮುನ್ನ ಒಲೆಗೆ ಕೈ ಮುಗಿದು ನಮಸ್ಕರಿಸಿದಳು. ತಾಯಿ ಅನ್ನಪೂರ್ಣೆ, ಈ ಆಹಾರ ನಮ್ಮ ಕುಟುಂಬಕ್ಕೆ ಆರೋಗ್ಯ ಕೊಡಲಿ. ಆ ದಿನ ಅವಳು ಮಾಡಿದ ಊಟದ ರುಚಿಯೇ ಬೇರೆಯಾಗಿತ್ತು. ಅತ್ತೆ ಆಶ್ಚರ್ಯದಿಂದ ಹೇಳಿದಳು, ಮಗಳೇ, ಇವತ್ತು ನಿನ್ನ ಕೈಯಲ್ಲಿ ದೇವರ ರುಚಿಯಿದೆ. ದಿನಗಳು ಕಳೆಯತೊಡಗಿದವು. ಮೊದಲು ಜಗಳದಿಂದ ತುಂಬಿದ್ದ ಆ ಮನೆ ಈಗ ನಗುವಿನಿಂದ ತುಂಬಿತು. ಹಿಂದೆ ಕೋಪಿಷ್ಠನಾಗಿದ್ದ ಗಂಡ ಶಾಂತನಾದ. ಮಕ್ಕಳು ಓದಿನಲ್ಲಿ ಮುಂದೆ ಬರತೊಡಗಿದರು. ಮನೆಯಲ್ಲಿದ್ದ ಸಾಲದ ಸಮಸ್ಯೆಯೂ ನಿಧಾನವಾಗಿ ಕಡಿಮೆಯಾಯಿತು. ಒಂದು ದಿನ ಸೀತಾ ತನ್ನ ಅತ್ತೆಗೆ ಕೇಳಿದಳು, ಅಮ್ಮ, ಇದು ಹೀಗೆ ಸಾಧ್ಯ ಆಯಿತು? ಅತ್ತೆ ನಗುತ್ತಾ ಹೇಳಿದಳು, ಮನೆಯ ಅದೃಷ್ಟ ಬದಲಾಯಿಸಬೇಕಾದರೆ ಮೊದಲು ಮನೆಯ ಗೃಹಲಕ್ಷ್ಮಿಯ ಮನಸ್ಸು ಬದಲಾಗಬೇಕು. ಆ ಮಾತು ಕೇಳಿ ಸೀತಾಳ ಕಣ್ಣಲ್ಲಿ ನೀರು ತುಂಬಿತು. ಆ ದಿನ ಅವಳಿಗೆ ಅರ್ಥ ಆಯಿತು, ಸ್ತ್ರೀಯ ಶಕ್ತಿ ಅಡುಗೆ ಮನೆಯಲ್ಲಿ ಸೀಮಿತವಲ್ಲ, ಅವಳ ಮನಸ್ಸೇ ಮನೆಯ ಭವಿಷ್ಯವನ್ನು ರೂಪಿಸುತ್ತದೆ. ಆಮೇಲೆ ಸೀತಾ ಯಾವತ್ತೂ ತನ್ನನ್ನು ತಾನು ಕೀಲಾಗಿ ಕಾಣಲಿಲ್ಲ. ಪ್ರತಿದಿನ ಕನ್ನಡಿಯ ಮುಂದೆ ನಿಂತು ಹೇಳಿಕೊಳ್ಳುತ್ತಿದ್ದಳು, ನಾನು ಸಾಮಾನ್ಯ ಹೆಂಗಸುವಲ್ಲ, ನಾನು ಈ ಮನೆಯ ಗೃಹಲಕ್ಷ್ಮಿ. ವೀಕ್ಷಕರೇ, ಇಂದಿನ ಕಾಲದಲ್ಲಿ ಅನೇಕ ತಾಯಂದಿರು ತಮ್ಮ ಬೆಲೆಯನ್ನು ಮರೆತಿದ್ದಾರೆ. ಆದರೆ ನೆನಪಿಡಿ, ಒಂದು ಮನೆ ಬೆಳಗಬೇಕಾದರೆ ಮೊದಲು ಆ ಮನೆಯ ಗೃಹಿಣಿಯ ಮನಸ್ಸು ಬೆಳಗಬೇಕು. ನೀವು ಬೆಳಗ್ಗೆ ಎದ್ದು ನಗಿದರೆ ಮನೆ ನಗುತ್ತದೆ. ನೀವು ಶಾಂತವಾಗಿದ್ದರೆ ಮನೆಯಲ್ಲೂ ಶಾಂತಿ ಇರುತ್ತದೆ. ನೀವು ದೇವರನ್ನು ಸ್ಮರಿಸಿದರೆ ಆ ಮನೆ ದೇವಸ್ಥಾನವಾಗುತ್ತದೆ. ಹಾಗಾಗಿ ಇಂದಿನಿಂದ ನಿಮ್ಮನ್ನು ನೀವು ಕಡಿಮೆ ಅಂಬಿಕೊಳ್ಳಬೇಡಿ. ನೀವು ಕೇವಲ ಮನೆ ಕೆಲಸ ಮಾಡುವವರಲ್ಲ, ನೀವು ಒಂದು ಕುಟುಂಬದ ಹೃದಯ, ಒಂದು ಮನೆಯ ಭಾಗ್ಯ. ಈ ಕಥೆ ನಿಮ್ಮ ಮನಸ್ಸಿಗೆ ಸ್ಪರ್ಶಿಸಿದ್ದರೆ ದಯವಿಟ್ಟು ಲೈಕ್ ಮಾಡಿ.
ನಿಮ್ಮ ಪರಿಚಯದ ಎಲ್ಲಾ ತಾಯಂದಿರಿಗೂ ಮತ್ತು ಗೃಹಿಣಿಯರಿಗೂ ಈ ಕಥೆಯನ್ನು ಶೇರ್ ಮಾಡಿ. ಇಂಥದೇ ಮನಸ್ಸಿಗೆ ಶಾಂತಿ ನೀಡುವ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಸರ್ವೇ ಜನಾಃ ಸುಖಿನೋ ಭವಂತು. ಶುಭಮಸ್ತು.